ನಮಸ್ತೆ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 2 ಚಿಲ್ಲರೆ 2 ಎಕರೆ 20 ಸೆಂಟ್ ಬರ್ಬೋದು. ಒಂದು ರೋಡಿಂದ ಈ ಪೀಸು ಒಂದು ಚಿಕ್ಕದು ಈ ಕಟ್ಟೆ ತನಕ ಈ ಪೀಸು ಮತ್ತು ಈ ಉದ್ದಕ್ಕೆ ನೀರು ಬೀಳ್ತಿದೆ. ನೋಡಿ ಈ ಜಾಗ ತುಂಬ ಚೆನ್ನಾಗಿದೆ. ಜಾಗ ಮಾತ್ರ ಇದು ಬೆಂಗಳೂರಿಂದ 125-130 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಒಂದೇ ಬಾಕ್ಸ್ ಆಗಿದೆ. ಮೈಸೂರಿಂದ ಇಲ್ಲಿಗೆ ಒಂದು 60 ಕಿಲೋಮೀಟ್ರು 65 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಪಕ್ಕದಲ್ಲಿ ತೆಂಗು ಅಡಿಕೆ ಹಾಕಿ ತುಂಬ ಚೆನ್ನಾಗಿ ಬಂದಿದೆ. ರೆಡ್ ಮಾತ್ರ ಸಾಯಿಲ್ ಮಾತ್ರ ರೆಡ್ಡು ಬ್ಲ್ಯಾಕ್ ಮಾತ್ರ ಮಿಕ್ಸ್ ಚೆನ್ನಾಗಿದೆ. ಫುಲ್ ಕಪ್ಪು ಮಣ್ಣೆಲ್ಲ ನೋಡಿ, ಪ್ಯೂರ್ಲಿ ಕಾಫಿ ಥರ. ಜಾಗದ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಲೊಕೇಶನ್ ಇದೆ. ನೋಡಿ ಅಲ್ಲಿ ಕಾಣ್ತೈತಿಲ್ಲ, ಹೈವೇಯಿಂದ ಒಂದು 500-600 ಮೀಟ್ರು ಅದೇ ಹೈವೇ, ನ್ಯಾಷನಲ್ ಹೈವೇ, ಮಲೆ ಮಹದೇಶ್ವರ ಬೆಟ್ಟ ಮತ್ತು ಬೆಂಗಳೂರಿಗೆ ಕೊಳ್ಳೇಗಾಲ ಬರುವಂಥ ಮುಖ್ಯ ರಸ್ತೆ. ಈ ಕಡೆಗೂ ಒಂದು ವಿಲೇಜ್ ರೋಡು, ವಿಲೇಜಿಂದ 1 ಕಿಲೋಮೀಟ್ರ್ ಜನರಲ್ ಪ್ರಾಪರ್ಟಿ. ನೋಡಿ ಇದು ತಾರ್ ರೋಡು, ಜನರಲ್ ಪ್ರಾಪರ್ಟಿ. ಇದು ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ನೋಡಿ ಬಾಕ್ಸ್ ಆಗಿ ಸ್ಕ್ವಯರ್ ಆಗಿ ಒಳ್ಳೆ ಛದ್ರ ಇದೆ. ಏನಾರ ಮಾಡ್ಬೋದು. ಒಳ್ಳೆ ನೋಡಿ ಪಕ್ಕದಲ್ಲಿ ಅಡಿಕೆ ತೆಂಗು ಎಲ್ಲ ಹಾಕೋದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮನೆ ಕಟ್ಕೊಂಡು ಇಲ್ಲಿ ಲೈನು ನೋಡಿ, ಪಕ್ಕದಲ್ಲೇ ಜಮೀನ್ ಮೇಲೆ ಲೈನ್ ಹೋಗೈತೆ. ನೋಡಿ ಕರೆಂಟ್ ವಿದ್ಯುತ್ ಎಲ್ಲೇ ತರಂಗಿಲ್ಲ, ಏನು ಮಾಡೋಂಗಿಲ್ಲ. ಮನೆಗಿನೇ ಕಟ್ಕೊಂಡ್ಬಿಟ್ರೆ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ಬೋದು. 2 ಕಡೆ ರಸ್ತೆ ಇದ್ದಾವೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ. 40 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಕೂತ್ಕೊಂಡ್ರೆ. ನೋಡಿ ಈ ಹೊಂಗೆ ಮರದಿಂದ ಆ ಹೊಂಗೆ ಮರದ ತನಕ ಜಾಗ. ಈ ರಸ್ತೆ 33 ಅಡಿ ರಸ್ತೆಗೆ ಕಾರು ಲಾರಿ ಎಲ್ಲ ಬರ್ಬೋದು. ಮಣ್ಣು ಮಾತ್ರ ಪ್ಯೂರ್ಲಿ ರೆಡ್ಡು ಮಿಕ್ಸು. ನೋಡಿ ಇದೇ ಥರ ಮಣ್ಣು ಎಲ್ಲ ಕಡೆನೂ ಮಿಕ್ಸು. ಭತ್ತ ಗದ್ದೆ ಮಾಡ್ಬೋದು, ಇಲ್ಲ ಫಾರ್ಮ್ ಹೌಸ್ ಮಾಡ್ಬೋದು. ಕಬ್ಬು ನೋಡಿ ಹೆಂಗೆ ಬೆಳೆದಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 2 ಜಾಗನೂ ಬ್ಯೂಟಿಫುಲ್ ಆಗಿದೆ. ಅಲ್ಲೂ ನೀರು ಹೊಡ್ತೈತೆ ನೋಡಿ, ಒಂದೇ ಬೋರು 4 ಇಂಚ್ ನೀರಿದೆ. ಅಲ್ಲೂ ನೀರು ಹೊಡ್ತಿದೆ, ಇಲ್ಲೂ ನೀರು ಹೊಡ್ತಿದೆ. ಆ ನೀರು ತೋರಿಸ್ತೀವಿ ಜಾಗದ. ನೋಡಿ ಇದೇ ಥರ ಮಣ್ಣು ಅಷ್ಟೇ, ಕಾಫಿ ಕಲರು. ನೋಡಿ ನೀರು ಯಾವಾಗಲೂ 2 ಕಡೆನೂ ಹಿಂಗೆ ಹೊಡುತ್ತೆ. ನೀರು ಮಾತ್ರ ತೊಂದರೆ ಇಲ್ಲ. ಪಂಪ್ ಸೆಟ್ ಇದೆ, ಕಾವೇರಿ ನೀರು ಬರುತ್ತೆ. 2 ಫಸಲಿಗೂ ಮಾಡ್ಬೋದು ಜಾಗ.